ಹಾಯ್ ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ನಾನು ಈ ಥರ ಸಿಪ್ಪೆನೆಲ್ಲ ತಗೊಳ್ತಾ ಇದ್ದೀನಿ. ತುಂಬ ಅಂದರೆ ಸಿಪ್ಪೆ ಎಲ್ಲ ಫುಲ್ಲು ದಪ್ಪ ತೆಗಿಯೋಕ್ಕೆ ಹೋಗ್ಬೇಡಿ. ಈ ಥರ ನೋಡಿ ತೆಳ್ಳಗೆ ಮೇಲ್ಗಡೆ ಮಾತ್ರ ತೆಗೀರಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗೆಲ್ಲ ತೆಗೆದಿಟ್ಕೊಂಡಾದ್ಮೇಲೆ ನೀವು ಒಂದು ಸರಿ ತೊಳ್ಕೊಬೇಕು. ನೀವು ಬಾಳೆಕಾಯಿ ಬಜ್ಜಿನ ಆವಾಗಲೇ ಮಾಡೋದಾದ್ರೆ ಆವಾಗಲೇ ಕುಯ್ದಿಟ್ಕೊಳ್ಳಿ. ಇಲ್ಲಾಂದರೆ ಫಸ್ಟೇ ಕುಯ್ದಿಟ್ಕೊಂಡ್ರೆ ಎಲ್ಲ ಬಾಳೆಕಾಯಿ ಎಲ್ಲ ಕಪ್ಪಗಾಗೋಗ್ಬಿಡುತ್ತೆ. ಆಮೇಲೆ ನಾನೊಂದು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ನಾನು ಈ ಥರ ನೋಡಿ ಸ್ಲೈಸಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಒಂದೊಂದನ್ನು ಇಲ್ಲಿ ಬಿಡಿಸಿ ನಾನು ಇಟ್ಕೊಂಡಿದ್ದೀನಿ. ಬಜ್ಜಿಗೆ ಅದು ಹಂಗೆ ಸರಿ ಇಲ್ದಿರೋ ದಪ್ಪ ದಪ್ಪ ಆದರೆ ಚೆನ್ನಾಗಾಗಲ್ಲ. ಬಾಳೆಕಾಯಿನ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತಿದ್ದೀನಿ. ನೀವು ಬೇಕಾದ್ರೆ ಯಾವ ಶೇಪ್ ಬೇಕೋ ಆ ಥರ ಬೇಕಾದ್ರೆ ಕಟ್ ಮಾಡ್ಕೋಬೇಕು, ಅಂದರೆ ಕಟ್ ಮಾಡ್ಕೋಬೋದು. ಆದರೆ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ನೋಡಿ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು. ಈಗ ಒಂದು ಕಡೆ ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನ ನಾನಿಲ್ಲಿ 2 ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ಬಾಳೆಕಾಯಿಗೆ ಸ್ವಲ್ಪ ದಪ್ಪ ಬೇಕು, ಹಾಗಾಗಿ ಇಲ್ಲಿ ನಾನಿಲ್ಲಿ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಕ್ರಿಸ್ಪಿಗೆ ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಸ್ವಲ್ಪ ಅಜ್ವಾನ ಹಾಕಿ ನೋಡಿ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ದಪ್ಪ ಬೇಕಲ್ಲ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬಾಳೆಕಾಯಿ ಹಾಕಿದಾಗ ಅದಕ್ಕೆಲ್ಲ ಹಿಟ್ಟು ಅಂಟ್ಕೋಬೇಕು ನೋಡಿ, ಆ ಥರ ನೀವು ಹಿಟ್ಟನ್ನ ಕಲಿಸ್ಕೋಬೇಕು. ಈಗ ಎಣ್ಣೆ ಈ ಕಡೆ ಕಾದಾಗಿದೆ ನೋಡಿ, ಒಂದೊಂದೇ ನಾವು ಬಿಟ್ಕೊಳ್ತಾ ಇದ್ದೀವಿ. ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲದಿದ್ದರೆ ಹಿಟ್ಟೆಲ್ಲ ಇದು ಸಪ್ರೇಟಾಗಿ ಹೋಗ್ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ನಿಮಿಷ ಆದಮೇಲೆ ಅಂದರೆ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ. ಲಾಸ್ಟಿಗೆ ಚೆನ್ನಾಗಿ ಅಂದರೆ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಗೋಲ್ಡನ್ ಕಲರ್ ಬರಬೇಕು. ಅಂದರೆ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇಲ್ಲ ಫುಲ್ಲು ಕಪ್ಪಗಾಗುತ್ತೆ, ಇಲ್ಲ ಬರೀ ಹಿಟ್ಟು ಮಾತ್ರ ಬೇಯುತ್ತೆ, ಒಳಗಡೆ ಬೆಂದಿರಲ್ಲ. ನೋಡಿ ಫೈನಲಾಗಿ ಇದು ಗೋಲ್ಡನ್ ಕಲರ್ ಅಂದಿದೆ, ನಾನಿಲ್ಲಿ ತಗೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಬಜ್ಜಿಗೆ ಇಲ್ಲಿ ಸ್ವಲ್ಪ ಅದೇ ಹಿಟ್ಟು ಅಂದರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಇಲ್ಲಿ ಖಾರದ ಪುಡಿ, ನಾನಿಲ್ಲಿ ಅಜ್ವಾನ ಹಾಕಿಲ್ಲ, ಉಪ್ಪೆಲ್ಲ ಹಾಕಿಬಿಟ್ಟು ನೋಡಿ ಇದು ಸ್ವಲ್ಪ ತೆಳ್ಳಗಿರಬೇಕು ಈರುಳ್ಳಿ ಬಜ್ಜಿಗೆ ಮಾಡೋದಾದರೆ, ಅಂದರೆ ಬೋಂಡ ಮಾಡೋದಾದರೆ. ಈಗ ಈರುಳ್ಳಿನೆಲ್ಲ ಹಾಕಿ ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನಿಮಗೆ ನೋಡ್ತಿರ್ಬೋದು ಇದು ಯಾವ ಥರ ಇದೆ, ಆ ಹಿಟ್ಟಿಂದ ಯಾವ ಥರ ಇದೆ ಅಂತ. ನಾನೀಗ ಮತ್ತೆ ಅದೇ ಎಣ್ಣೆಗೆ ಇಲ್ಲಿ ಚಿಕ್ಕದಾಗಿ ಬಿಡ್ತಾಯಿದ್ದೀನಿ. ಎಣ್ಣೆ ನಾನು ಇಲ್ಲಿ ಸ್ವಲ್ಪನೇ ತೊಗೊಂಡಿರೋದು, ಯಾಕಂದರೆ ಮತ್ತೆ ಅದನ್ನ ಎಣ್ಣೆ ಜಾಸ್ತಿ ಟೈಮ್ ಯೂಸ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲಿ ನಾವು ಎಣ್ಣೆ ಸ್ವಲ್ಪನೇ ಇಟ್ಕೊಂಡು ನಾವು ಮಾಡಿದ್ದೀವಿ. ನೋಡಿ ಫೈನಲಾಗಿ ಇಷ್ಟೆಲ್ಲ ಆಗಿದೆ. ಟೇಸ್ಟನ್ನು ಸಖತ್ತಾಗಿ ಬಂದಿತ್ತು. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.